ಇನ್ನು ಕೊಪ್ಪಳದಲ್ಲಿ ಬಸ್ ನಿರ್ವಾಹಕರಿಂದ ಪ್ರಯಾಣಿಕ ಮಹಿಳೆಯ ಮೇಲೆ ಹಲ್ಲೆ ಆಗಿದೆ ಅನ್ನೋ ಆರೋಪ ಕೇಳಿ ಬರ್ತಾ ಇದೆ. ಕೊಪ್ಪಳ ಕೇಂದ್ರ ಬಸ್ ನಿಲ್ದಾಣದಲ್ಲಿ ಈ ಘಟನೆ ಆಗಿರೋದು. ಬೆಟಗೇರಿಯ ಮಲ್ಲಮ್ಮ ಅನ್ನುವ ಮಹಿಳೆಯ ಮೇಲೆ ಹಲ್ಲೆ ಮಾಡಿದಾರಂತೆ ಬಸ್ನ ನಿರ್ವಾಹಕರು. ಹೀಗನ್ನೋ ಆರೋಪ ಕೇಳಿ ಬರ್ತಾ ಇದೆ. ಈಗ ಬೆಟಗೇರಿಯ ಮಲ್ಲಮ್ಮ ಅನ್ನೋ ಮಹಿಳೆ ಮೇಲೆ ಹಲ್ಲೆ ಆರೋಪ ಕೇಳಿ ಬರ್ತಾ ಇರೋದು. ಕೊಪ್ಪಳದಿಂದ ಬೆಟಗೇರಿಗೆ ಹೊರಟಿದಂಥ ಬಸ್ನಲ್ಲಾಗಿದೆ ಘಟನೆ. ಏನಾಯ್ತು ಆಕ್ಚುಲ್ ಆಗಿ ಅಂತಂದ್ರೆ, ಆ ಬಸ್ಸಲ್ಲಿ ಸೀಟೇ ಇರಲಿಲ್ಲವಂತೆ ಕೂತ್ಕೊಳ್ಳೋದಕ್ಕೆ. ಅದಕ್ಕೆ ಮಲ್ಲಮ್ಮ ನನಗೆ ನಿಂತ್ಕೊಳ್ಳೋಕ್ಕಾಗಲ್ಲ ಅಂತ ಅಲ್ಲೇ ಕೆಳಗಡೆ ಕೂತಿದ್ದಾರೆ. ಇಲ್ಲಿ ಕೂತ್ಕೋಬಾರ್ದಮ್ಮ, ಎದ್ದೇಳಿ ಇಲ್ಲಿ ಜಾಗ ಓಡಾಡೋದಕ್ಕೆ ಜಾಗ ಮಾಡ್ಕೊಡ್ಬೇಕು ಅಂತ ಕಂಡಕ್ಟರ್ ಏನೋ ಹೇಳಿದ್ರಂತೆ. ಹಂಗಿದ್ರು ಕೂತಿದ್ರಂತೆ. ಆವಾಗ ಕಂಡಕ್ಟರು ಕೈಯಲ್ಲಿದ್ದ ಟಿಕೆಟ್ ಯಂತ್ರದಿಂದ ತಲೆಗೊಡ್ದಿದ್ದಾರೆ. ಯಾರೋ ಕಂಡಕ್ಟರು ವಸಂತಗೌಡ ಅಂತೆ ಹಲ್ಲೆ ಮಾಡಿರೋರು. ಈ ಆರೋಪವನ್ನು ಮಾಡ್ತಾ ಇದ್ದಾರೆ ಮಲ್ಲಮ್ಮ. ಈಗ ಸದ್ಯ ಜಿಲ್ಲಾಸ್ಪತ್ರೆಗೆ ದಾಖಲಾಗಿದ್ದಾರೆ ಮಲ್ಲಮ್ಮ ಅವರು. ಈ ಆರೋಪವನ್ನು ಮಾಡ್ತಾ ಇದ್ದಾರೆ. ಕಂಡಕ್ಟರ್ ವಸಂತಗೌಡ ಅನ್ನೋರು ಟಿಕೆಟ್ ಮಷೀನಲ್ಲೇ ನನ್ನ ತಲೆಗೆ ಹೊಡೆದ್ರು, ಹೀಗನ್ನೋ ಆರೋಪ ಮಾಡ್ತಿದ್ದಾರೆ. ಗದ್ಲಿತ್ತು, ತುಂಬ ರಸ್ ಇತ್ತು. ಬಸ್ಸು ಜಾಗ ಐತಂತ ಕುಂತ್ಕೊಂಡ್ವಿ. ಕುಂದ್ರಬೇಡ್ರಿ, ಹೇಳ್ರಿ, ನಿಂತ್ಕೊಳ್ರಿ ಅಂದರು. ಹ್ಞೂ ರೀ ಸರ, ಹೇಳ್ತೀವ್ರಿ ನಾ ಹೇಳೋದು ಲೇಟ್ ಆಯ್ತು. ಮಗು ತಳ ನಿಲ್ಲಿಸಿ ಕೈಚೀಲ ತಗೊಂಡು ಮತ್ತೆ ಮಗು ಹಿಡ್ಕೊಂಡು ನಾ ಹೇಳ್ಬೇಕು ಅನ್ನೋದ್ರಾಗ ಲೇಟ್ ಆಯ್ತು. ಅವ್ರಿಂದ ಬಂದು ನಂದು ಹೊಡೆದ್ರು, ಹೊಡೆದ್ರು. ಅಲ್ಲೇ ಎಷ್ಟೊತ್ತದ ಹೇಳೋದು ನಿನಗೆ ತಿಳಿತಿತ್ತಿಲ್ಲ, ಒಟ್ಟಿಗೆ ಏನು ತಿಂತಿ ಅಂತ. ನಾ ಎದ್ದ ಮೇಲೆ ನಾನು ನೀ ಏನು ತಿಂತಿ ಅನ್ನ ತಿಂತೀನಿ ರೀ ಸರ್, ನಾನು ಒಟ್ಟಿಗೆ ಅಲ್ಲಿ ನನಗೆ ಒಳ್ಳೆ ಮಾತಾಡ್ತೇನೆ ಅಂತ ಹೊಡೆದ್ರು ಅವ್ರು. ಅದರಿಂದ ಏನು ತಗೊಂಡು ಅದು ಮಿಷನ್ ತಗೊಂಡು ಹೊಡೆದ್ರು. ಚೀಟಿ ಏರಿಯಾ ಮಿಷನ್ ಅನ್ನ ತಗೊಂಡು ಹೊಡೆದು ಮತ್ತೆ ಫ್ಯೂನ್ ಸಾಮಾನೆಲ್ಲ ಮುರಿದವ್ರಿ. ನಾನು ಸಿಕ್ಕವು ಆದ್ರೆ ಮುರಿದವು, ಹಂಗೆ ಹೊಡೆದವ್ರಿ ಅವರು. ಅವ್ರದ್ದು ಏನು ತಿಂದಿದ್ರಿ ನಾನು, ಅವ್ರ ಆ ಥರ ಹೊಡೆದಾರಲ್ಲ. ಗದ್ಲಿತ್ತು, ತುಂಬ ರಸ್ ಇತ್ತು. ಬಸ್ಸು ಜಾಗ ಐತಂತ ಕುಂತ್ಕೊಂಡ್ವಿ. ಕುಂದ್ರಬೇಡ್ರಿ.